ಪೋಕ್ಸೋ ಕೇಸ್ನಲ್ಲಿ ಚಿತ್ರದುರ್ಗದ ಮುರುಘಾ ಶ್ರೀಗಳಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ. ಕೋರ್ಟ್ ತೀರ್ಪನ್ನ ಸ್ವಾಗತ ಮಾಡಿದ್ದೇನೆ ಅಂತ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತೆ, ಇದು ಕೂಡ ನಿಜಕ್ಕೂ ಬೇಸರ, ಹೋರಾಟವನ್ನ ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಸ್ಟ್ಯಾನ್ಲಿ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಮುರುಘಾ ಶ್ರೀಗಳು ನಿರ್ದೋಷಿ ಅಂತೇಳಿ ತೀರ್ಪು ಬಂದಿದೆ ಸರ್. ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ಈ ತೀರ್ಪನ್ನು ನಾವು ಗೌರವಯುತವಾಗಿ ಕಾಣಬೇಕು. ಯಾಕಂದರೆ ಮಾನ್ಯ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪು. ಆದಾಗ್ಯೂ ಮಕ್ಕಳ ಒಂದು ಹಿತರಕ್ಷಣೆ ಮತ್ತು ಅವರ ಒಂದು ಭವಿಷ್ಯದ ನಿಟ್ಟಿನಲ್ಲಿ ಇದೊಂದು ನಿರಾಸದಾಯಕವಾದಂಥ ತೀರ್ಪು. ಇದನ್ನು ಪ್ರಶ್ನಿಸುವಂಥ ಕೆಲಸವನ್ನು ನಾವು ಅನಿವಾರ್ಯವಾಗಿ ಹೈಕೋರ್ಟ್ನಲ್ಲಿ ಮಾಡಬೇಕಾಗ್ತದೆ. ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಈಗ ಒಂದು ಕೆಲಸವನ್ನು ಮಕ್ಕಳ ಪರವಾಗಿ ಮಾಡಬೇಕು ಅಂತ. ಯಾವ ಹಂತದಲ್ಲಿ ಲೋಪದೋಷಗಳಾಗಿದೆ ಸರ್ ಈ ಒಂದು ಪ್ರಕರಣದಲ್ಲಿ ಸರ್? ನಿಮಗೆ ಆರಂಭದಿಂದ ಕೂಡ ಇವತ್ತು ಪ್ರಕರಣ ನೋಡಿದ್ದೀರಾ ಸರ್, ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ಸರ್? ಅಲ್ಲ, ಈ ಒಂದು ಲೋಪದೋಷಗಳ ಒಂದು ಸಮಗ್ರತೆ ಏನಿದೆ ಅದು ಆರೋಪಿಗಳಿಗೆ ವರದಾನವಾಗಿರುವಂಥದ್ದು. ಮೊದಲ ದಿನದಿಂದಲೂ ಕೂಡ ಮಕ್ಕಳ ಪರವಾಗಿ ವ್ಯವಸ್ಥೆ ನಿಲ್ಲದೇ ಇರುವಂಥದ್ದೇ ದೊಡ್ಡ ವರದಾನ ಆರೋಪಿಗಳಿಗೆ. ಮತ್ತು ಅಲ್ಲೊಂದು ಸಣ್ಣ ಡೌಟ್ಗಳನ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಈ ವ್ಯವಸ್ಥೆ ಮಾಡ್ತಾನೇ ಬಂದಿದೆ. ಅದು ತುಂಬ ಒಂದು ಅಕ್ಷಮ್ಯವಾದಂಥ ವಿಚಾರ. ನಾನು ಹೇಳೋದಾದರೆ, ನಾನು ಗಂಭೀರವಾಗಿ ಹೇಳ್ತಾ ಇದ್ದೇನೆ ಈ ವಿಚಾರವನ್ನು. ಯಾರು ಮಕ್ಕಳ ಪರವಾಗಿ ಕೆಲಸ ಮಾಡಬೇಕಾಗಿತ್ತೋ ಒಂದಿನ ದಿನಗಳಿಂದಲೂ ಅದು ಸರ್ಕಾರದ ವಿವಿಧ ಘಟ್ಟಗಳಲ್ಲಿ ಕೆಲಸ ಮಾಡುವಂಥವ್ರು, ಪೊಲೀಸ್ನವರು, CWC ಅವರು, ವೈದ್ಯಾಧಿಕಾರಿಗಳು, ಇವರೆಲ್ಲರೂ ಕೂಡ ಯಾವುದೋ ಒತ್ತಡಗಳು ಅಥವಾ ಯಾವುದೋ ಆಮಿಷನು ಇನ್ಯಾವುದಕ್ಕೋ ಕಟ್ಟಿಬಿದ್ದು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಬಂದಿದ್ದರು. ಅವಾಗಿಂದನೂ ಕೂಡ ಅದೆಲ್ಲವೂ ಮಕ್ಕಳ ಹಿತಾಸಕ್ತಿಗೆ ವಿರುದ್ಧವಾದಂಥದ್ದನ್ನೇ. ನ್ಯಾಯಾಧೀಶರ ಅನಿಸಿಕೆಗಳು ಏನಿದ್ದಾವೆ ಈ ತೀರ್ಪಿನ ಮೂಲಕ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಓದಬೇಕಲ್ಲ, ಅದು ಓದಲಿಕ್ಕೆ ಅವಕಾಶ ಬೇಕು. ಈಗ ಸದ್ಯಕ್ಕೆ ಅದೇನು ನಮ್ಮ ಕೈಯಲ್ಲಿಲ್ಲ. ಅರ್ಧ ಗಂಟೆ ಹಿಂದೆ ಅಷ್ಟೇ ಈ ತೀರ್ಪು ಬಂದಿರುವಂಥದ್ದು. ಏನೇ ಇರಲಿ, ಮಕ್ಕಳ ಪಾಲಿಗೆ ಇದೊಂದು ಕರಾಳವಾದಂತಹ ಒಂದು ತೀರ್ಪು. ಅದನ್ನು ಪ್ರಶ್ನಿಸಿ ಆ ಮಕ್ಕಳು ಹೈಕೋರ್ಟಿಗೆ ಹೋಗ್ತಾರೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾರೆ. ಇವತ್ತಿನ ಬಂದಿರುವಂಥ ತೀರ್ಪು ಸರ್ ಸಮಾಜದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಸರ್? ಅಲ್ಲ, ಇಂತಹ ತೀರ್ಪುಗಳು ಬಹಳಷ್ಟು ಹಿಂದೆ ಬಂದಿದ್ದಾವೆ. ಬಡವರಿಗೆ, ದಲಿತರಿಗೆ, ಹೆಣ್ಮಕ್ಳಿಗೆ, ಮಹಿಳೆಯರಿಗೆ, ಅತ್ಯಾಚಾರಕ್ಕೊಳಪಟ್ಟಂಥವ್ರಿಗೆ, ಅಧಿಕಾರ ಇಲ್ಲದಿರುವಂಥವ್ರಿಗೆ, ಹಣಕಾಸು ಇಲ್ಲದಿರುವಂಥವ್ರಿಗೆ, ಅಥವಾ ಯಾವುದೇ ರೀತಿಯಾದಂತಹ ಜಾತಿಯ ಧರ್ಮದ ಒಂದು ಬೆಂಬಲ ಇಲ್ಲದಿರುವಂಥ ವ್ಯಕ್ತಿಗಳಿಗೆ ಅಷ್ಟು ಸುಲಭದಲ್ಲಿ ನ್ಯಾಯ ಸಿಗಲಾರ್ದು ಅಂತ ಹೇಳುವಂಥ ಸಂದೇಶವನ್ನು ನಾವು ಕೊಡಬಾರ್ದು. ಗುರುತಿಸಿಕೊಂಡಿರೋ ಮೇಲ್ಮಟ್ಟದ ಆರೋಪಿಗಳಿಗೆ ಶಿಕ್ಷೆ ಆದರೆ ಅದು ತಳಮಟ್ಟದ ಜನಗಳಿಗೂ ಕೂಡ ಒಂದು ಸ್ಪಷ್ಟವಾದ ಸಂದೇಶ ಕೊಡುತ್ತೆ. ಅವ್ರನ್ನೇ ಬಿಡಲಿಲ್ಲ ನಮ್ಮ ನ್ಯಾಯಾಲಯ, ನನ್ನನ್ನು ಬಿಟ್ಟೈತೆ ಅಂತ ಹೇಳುವಂಥ ಒಂದು ಸಂದೇಶ ಹೋಗುತ್ತೆ. ಆದರೆ ಈ ಥರದ ಸಂದೇಶಗಳು ಕೊಟ್ಬಿಟ್ರೆ ನಾ ಗೆದ್ಕೊಂಡು ಬರ್ಬೋದು ಅಂತ ಇನ್ನು ಎಷ್ಟೋ ಜನ ಪೋಕ್ಸೋ ಆಪಾದಿತರು ಇದ್ದಾರೆ ಒಳಗಡೆ, ಅವರೆಲ್ಲರೂ ಭಾಳ ಸಂಭ್ರಮಿಸ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪೋಕ್ಸೋ ಕೇಸ್ನಲ್ಲಿ ಚಿತ್ರದುರ್ಗದ ಮುರುಘಾ ಶ್ರೀಗಳಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ. ಕೋರ್ಟ್ ತೀರ್ಪನ್ನ ಸ್ವಾಗತ ಮಾಡಿದ್ದೇನೆ ಅಂತ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತೆ, ಇದು ಕೂಡ ನಿಜಕ್ಕೂ ಬೇಸರ, ಹೋರಾಟವನ್ನ ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಸ್ಟ್ಯಾನ್ಲಿ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಮುರುಘಾ ಶ್ರೀಗಳು ನಿರ್ದೋಷಿ ಅಂತೇಳಿ ತೀರ್ಪು ಬಂದಿದೆ ಸರ್. ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ಈ ತೀರ್ಪನ್ನು ನಾವು ಗೌರವಯುತವಾಗಿ ಕಾಣಬೇಕು. ಯಾಕಂದರೆ ಮಾನ್ಯ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪು. ಆದಾಗ್ಯೂ ಮಕ್ಕಳ ಒಂದು ಹಿತರಕ್ಷಣೆ ಮತ್ತು ಅವರ ಒಂದು ಭವಿಷ್ಯದ ನಿಟ್ಟಿನಲ್ಲಿ ಇದೊಂದು ನಿರಾಸದಾಯಕವಾದಂಥ ತೀರ್ಪು. ಇದನ್ನು ಪ್ರಶ್ನಿಸುವಂಥ ಕೆಲಸವನ್ನು ನಾವು ಅನಿವಾರ್ಯವಾಗಿ ಹೈಕೋರ್ಟ್ನಲ್ಲಿ ಮಾಡಬೇಕಾಗ್ತದೆ. ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಈಗ ಒಂದು ಕೆಲಸವನ್ನು ಮಕ್ಕಳ ಪರವಾಗಿ ಮಾಡಬೇಕು ಅಂತ. ಯಾವ ಹಂತದಲ್ಲಿ ಲೋಪದೋಷಗಳಾಗಿದೆ ಸರ್ ಈ ಒಂದು ಪ್ರಕರಣದಲ್ಲಿ ಸರ್? ನಿಮಗೆ ಆರಂಭದಿಂದ ಕೂಡ ಇವತ್ತು ಪ್ರಕರಣ ನೋಡಿದ್ದೀರಾ ಸರ್, ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ಸರ್? ಅಲ್ಲ, ಈ ಒಂದು ಲೋಪದೋಷಗಳ ಒಂದು ಸಮಗ್ರತೆ ಏನಿದೆ ಅದು ಆರೋಪಿಗಳಿಗೆ ವರದಾನವಾಗಿರುವಂಥದ್ದು. ಮೊದಲ ದಿನದಿಂದಲೂ ಕೂಡ ಮಕ್ಕಳ ಪರವಾಗಿ ವ್ಯವಸ್ಥೆ ನಿಲ್ಲದೇ ಇರುವಂಥದ್ದೇ ದೊಡ್ಡ ವರದಾನ ಆರೋಪಿಗಳಿಗೆ. ಮತ್ತು
ಅಲ್ಲೊಂದು ಸಣ್ಣ ಡೌಟ್ಗಳನ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಈ ವ್ಯವಸ್ಥೆ ಮಾಡ್ತಾನೇ ಬಂದಿದೆ. ಅದು ತುಂಬ ಒಂದು ಅಕ್ಷಮ್ಯವಾದಂಥ ವಿಚಾರ. ನಾನು ಹೇಳೋದಾದರೆ, ನಾನು ಗಂಭೀರವಾಗಿ ಹೇಳ್ತಾ ಇದ್ದೇನೆ ಈ ವಿಚಾರವನ್ನು. ಯಾರು ಮಕ್ಕಳ ಪರವಾಗಿ ಕೆಲಸ ಮಾಡಬೇಕಾಗಿತ್ತೋ ಒಂದಿನ ದಿನಗಳಿಂದಲೂ, ಅದು ಸರ್ಕಾರದ ವಿವಿಧ ಘಟ್ಟಗಳಲ್ಲಿ ಕೆಲಸ ಮಾಡುವಂಥವ್ರು, ಪೊಲೀಸ್ನವರು, CWC ಅವರು, ವೈದ್ಯಾಧಿಕಾರಿಗಳು, ಇವರೆಲ್ಲರೂ ಕೂಡ ಯಾವುದೋ ಒತ್ತಡಗಳು ಅಥವಾ ಯಾವುದೋ ಆಮಿಷನು ಇನ್ಯಾವುದಕ್ಕೋ ಕಟ್ಟಿಬಿದ್ದು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಬಂದಿದ್ದರು. ಅವಾಗಿಂದನೂ ಕೂಡ ಅದೆಲ್ಲವೂ ಮಕ್ಕಳ ಹಿತಾಸಕ್ತಿಗೆ ವಿರುದ್ಧವಾದಂಥದ್ದನ್ನೇ. ನ್ಯಾಯಾಧೀಶರ ಅನಿಸಿಕೆಗಳು ಏನಿದ್ದಾವೆ ಈ ತೀರ್ಪಿನ ಮೂಲಕ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಓದಬೇಕಲ್ಲ, ಅದು ಓದಲಿಕ್ಕೆ ಅವಕಾಶ ಬೇಕು. ಈಗ ಸದ್ಯಕ್ಕೆ ಅದೇನು ನಮ್ಮ ಕೈಯಲ್ಲಿಲ್ಲ. ಅರ್ಧ ಗಂಟೆ ಹಿಂದೆ ಅಷ್ಟೇ ಈ ತೀರ್ಪು ಬಂದಿರುವಂಥದ್ದು. ಏನೇ ಇರಲಿ, ಮಕ್ಕಳ ಪಾಲಿಗೆ ಇದೊಂದು ಕರಾಳವಾದಂತಹ ಒಂದು ತೀರ್ಪು. ಅದನ್ನು ಪ್ರಶ್ನಿಸಿ ಆ ಮಕ್ಕಳು ಹೈಕೋರ್ಟಿಗೆ ಹೋಗ್ತಾರೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾರೆ. ಇವತ್ತಿನ ಬಂದಿರುವಂಥ ತೀರ್ಪು ಸರ್ ಸಮಾಜದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಸರ್? ಅಲ್ಲ, ಇಂತಹ ತೀರ್ಪುಗಳು ಬಹಳಷ್ಟು ಹಿಂದೆ ಬಂದಿದ್ದಾವೆ. ಬಡವರಿಗೆ, ದಲಿತರಿಗೆ, ಹೆಣ್ಮಕ್ಳಿಗೆ, ಮಹಿಳೆಯರಿಗೆ, ಅತ್ಯಾಚಾರಕ್ಕೊಳಪಟ್ಟಂಥವ್ರಿಗೆ, ಅಧಿಕಾರ ಇಲ್ಲದಿರುವಂಥವ್ರಿಗೆ, ಹಣಕಾಸು ಇಲ್ಲದಿರುವಂಥವ್ರಿಗೆ, ಅಥವಾ ಯಾವುದೇ ರೀತಿಯಾದಂತಹ ಜಾತಿಯ ಧರ್ಮದ ಒಂದು ಬೆಂಬಲ ಇಲ್ಲದಿರುವಂಥ ವ್ಯಕ್ತಿಗಳಿಗೆ ಅಷ್ಟು ಸುಲಭದಲ್ಲಿ ನ್ಯಾಯ ಸಿಗಲಾರ್ದು ಅಂತ ಹೇಳುವಂಥ ಸಂದೇಶವನ್ನು ನಾವು ಕೊಡಬಾರ್ದು. ಗುರುತಿಸಿಕೊಂಡಿರೋ ಮೇಲ್ಮಟ್ಟದ ಆರೋಪಿಗಳಿಗೆ ಶಿಕ್ಷೆ ಆದರೆ ಅದು ತಳಮಟ್ಟದ ಜನಗಳಿಗೂ ಕೂಡ ಒಂದು ಸ್ಪಷ್ಟವಾದ ಸಂದೇಶ ಕೊಡುತ್ತೆ. ಅವ್ರನ್ನೇ ಬಿಡಲಿಲ್ಲ ನಮ್ಮ ನ್ಯಾಯಾಲಯ, ನನ್ನನ್ನು ಬಿಟ್ಟೈತೆ ಅಂತ ಹೇಳುವಂಥ ಒಂದು ಸಂದೇಶ ಹೋಗುತ್ತೆ. ಆದರೆ ಈ ಥರದ ಸಂದೇಶಗಳು ಕೊಟ್ಬಿಟ್ರೆ ನಾ ಗೆದ್ಕೊಂಡು ಬರ್ಬೋದು ಅಂತ ಇನ್ನು ಎಷ್ಟೋ ಜನ ಪೋಕ್ಸೋ ಆಪಾದಿತರು ಇದ್ದಾರೆ ಒಳಗಡೆ, ಅವರೆಲ್ಲರೂ ಭಾಳ ಸಂಭ್ರಮಿಸ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪೋಕ್ಸೋ ಕೇಸ್ನಲ್ಲಿ ಚಿತ್ರದುರ್ಗದ ಮುರುಘಾ ಶ್ರೀಗಳಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ. ಕೋರ್ಟ್ ತೀರ್ಪನ್ನ ಸ್ವಾಗತ ಮಾಡಿದ್ದೇನೆ ಅಂತ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತೆ, ಇದು ಕೂಡ ನಿಜಕ್ಕೂ ಬೇಸರ, ಹೋರಾಟವನ್ನ ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಸ್ಟ್ಯಾನ್ಲಿ ಇರ್ತಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಮುರುಘಾ ಶ್ರೀಗಳು ನಿರ್ದೋಷಿ ಅಂತೇಳಿ ತೀರ್ಪು ಬಂದಿದೆ ಸರ್. ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ಈ ತೀರ್ಪನ್ನು ನಾವು ಗೌರವಯುತವಾಗಿ ಕಾಣಬೇಕು. ಯಾಕಂದರೆ ಮಾನ್ಯ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪು. ಆದಾಗ್ಯೂ ಮಕ್ಕಳ ಒಂದು ಹಿತರಕ್ಷಣೆ ಮತ್ತು ಅವರ ಒಂದು ಭವಿಷ್ಯದ ನಿಟ್ಟಿನಲ್ಲಿ ಇದೊಂದು ನಿರಾಸದಾಯಕವಾದಂಥ ತೀರ್ಪು. ಇದನ್ನು ಪ್ರಶ್ನಿಸುವಂಥ ಕೆಲಸವನ್ನು ನಾವು ಅನಿವಾರ್ಯವಾಗಿ ಹೈಕೋರ್ಟ್ನಲ್ಲಿ ಮಾಡಬೇಕಾಗ್ತದೆ. ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಈಗ ಒಂದು ಕೆಲಸವನ್ನು ಮಕ್ಕಳ ಪರವಾಗಿ ಮಾಡಬೇಕು ಅಂತ. ಯಾವ ಹಂತದಲ್ಲಿ